ರೈತರ ಭೂಮಿಯನ್ನು ವಶಪಡಿಸಿಕೊಳ್ಳತಕ್ಕಂಥ ಏನು ಪ್ರಕ್ರಿಯೆಯನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ, ಈ ಒಂದು ಅವರ ತೀರ್ಮಾನವನ್ನು ವಿರೋಧಿಸಿ ಬಿಡದಿ ಪರಿಸರದ ರೈತರ ಹೋರಾಟ ಏನಿದೆ, ಆ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಅವತ್ತಿನಿಂದ ಇವತ್ತಿನವರೆಗೂ ಕೊಟ್ಟುಕೊಂಡು ಬರ್ತಾ ಇದೆ. ಪ್ರಾಯಶಃ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಡದಿ ಟೌನ್ಶಿಪ್ಪನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡು ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದಾರೋ, ಇಡೀ ರಾಜ್ಯದ ಜನರ ಅಪೇಕ್ಷೆ ಇತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ರಾಜ್ಯದ ಸಮಸ್ಯೆಯ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ತಾರೆ ಎನ್ನುವಂಥ ಒಂದು ಚಿಂತನೆ ಇತ್ತು. ಆದರೆ ಅವರು ನಡೆದುಕೊಂಡಂಥ ರೀತಿ ಏನಿದೆ ಅಂತ ಹೇಳಿದರೆ, ಅವರ ಹಿಂದಿನ ವ್ಯಾಪಾರ ಏನಿತ್ತು ಆ ವ್ಯಾಪಾರವನ್ನು ವೃದ್ಧಿಸಿಕೊಳ್ಳಲಿಕ್ಕೆ ಮುಖ್ಯಮಂತ್ರಿ ಕುರ್ಚಿಯನ್ನು ಬಳಸಿಕೊಂಡಿದ್ದಾರೆ ಎನ್ನುವಂಥದ್ದು ಇವತ್ತು ರಾಜ್ಯದ ಜನರಿಗೆ ಅರ್ಥ ಆಗಿದೆ. ಬಿಡದಿ ರೈತರಿಗೆ ನ್ಯಾಯ ಒದಗಿಸುವವರೆಗೂ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡುತ್ತದೆ. ಇಡೀ ರಾಜ್ಯದ ರೈತರಿಗೆ ಮತ್ತು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಳ್ಳದೆ ಜನರ ಏನು ಮಾತಿದೆ ಅದನ್ನು ಕಿವಿಕೊಟ್ಟು ಜನರ ಸಮಸ್ಯೆಯನ್ನು ಪರಿಹರಿಸ್ತಕ್ಕಂಥ ಕಾರ್ಯವನ್ನು ಮಾಡಬೇಕು. ಇಲ್ಲದಿದ್ದರೆ ನಿಮ್ಮ ಏಕಪಕ್ಷೀಯವಾಗಿರ್ತಕ್ಕಂಥ ನಿರ್ಧಾರಕ್ಕೆ 2028ಕ್ಕೆ ಖಂಡಿತ ಜನ ಉತ್ತರ ಕೊಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬರುವಂಥ ನಿಟ್ಟಿನಲ್ಲಿ ಇಡೀ ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿಯ ಜೊತೆ ನಿಲ್ತಾರೆ ಅನ್ನುವಂಥ ಮಾತನಾಡುತ್ತಾರೆ. ನೋಡಿ, ಈಗಾಗಲೇ ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕಣ್ಣ ವಿತ್ ಡಾಕ್ಯುಮೆಂಟ್ ನಿಮ್ಮ ಮುಂದೆ ಹೇಳಿದ್ದಾರೆ. ಯಾರ್ಯಾರು ಯಾವ್ಯಾರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಿಡದಿಯ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಏನೇನು ಆಗಿದೆ ಅನ್ನುವಂಥದ್ದನ್ನು ಸವಿಸ್ತಾರವಾಗಿ ಅಶೋಕಣ್ಣ ನಿಮ್ಮ ಎದುರು ಬಿಡಿಸಿ ಇಟ್ಟಿದ್ದಾರೆ. ಇವತ್ತು ನಾನು ಬಿಡದಿಯ ಟೌನ್ಶಿಪ್ ಮಾಡೇ ಮಾಡ್ತೇನೆ ಅನ್ನುವಂಥ ಹಠ ಹಿಡಿದಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು. ಇವತ್ತು ರಾಜ್ಯದ ಮತ್ತು ಬಿಡದಿಯ ರೈತರ ಭಾವನೆ ಏನಿದೆ ಅಂತ ಕೇಳಲಿಲ್ಲ ಅವರು. ನೀವು ಬಿಟ್ಟುಕೊಡ್ತೀರಾ ಎನ್ನುವಂಥ ಸೌಜನ್ಯದ ಮಾತನ್ನು ಕೇಳಲಿಲ್ಲ. ಅದರಿಂದಾಗಿ ಇವತ್ತು ಅಹಂಕಾರದಿಂದ ವರ್ತಿಸ್ತಕ್ಕಂಥದ್ದು ಯಾರು ಕೇಳಿದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಮಾತನ್ನು ಕೇಳಿ ರೈತರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ನಿಮ್ಮ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕೇ ಹೊರತು ಏಕಪಕ್ಷೀಯವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಎನ್ನುವಂಥ ಆಗ್ರಹವನ್ನು ಮಾಡ್ತಾರೆ. ಬಿಡದಿ ರೈತರ ಜಮೀನನ್ನು ಬಿಡುವವರೆಗೂ ನಾವು ಈ ಹೋರಾಟವನ್ನು ಮಾಡಿದ್ದೇವೆ.